ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಧಿಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುದೇವ ಆತ್ಮಾನಂದಪ್ಪಾಜಿಯವರ ಪಾದ ಕಮಲಗಳು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಪೂಜ್ಯ ಫಕೀರಗೌಡರ ಪಾದ ಕಮಲಗಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ಈ ಪುಣ್ಯಸ್ಮರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪಾಜಿಯವರ ಪವಿತ್ರವಾದ ಪಾದಾರವಿಂದಗಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಬಾಸ್ ಸರ್ ಅವರ ಪಾದಾರವಿಂದಗಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಈ ವೇದಿಕೆ ಮೇಲೆ ಆಶೀರ್ವಾದಂತಹ ಇನ್ನುಳಿದ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿವರೆಗೆ ನಿನ್ನೆಯಿಂದ ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಅದರ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿದ್ದೀರಿ. ಇದು 39 ವರ್ಷ ಆತಂದ್ರೆ ಇಲ್ಲಿಗೆ 38 ಅಲ್ಲಿ ಅಂತ ನಾವು ಇಲ್ಲಿ ಕೇಳಾಕತ್ತೇವೆ ಇದನ್ನ. ಆದ್ರೂ ಏನು ಆಗವಲ್ದು ನಮ್ಗೆ. ಮೊದಲು ಹೆಂಗೈತಿ ಬದಲಾವಣೆ ಏನಾದ್ರು ಆಗೈತೇನು? ಮೊದಲಿನ ಹೆಂಗೈತಿ ವಿಷಯದಲ್ಲಿ ವ್ಯಾಮೋಹ ಕಡಿಮೆ ಆಗೋಲ್ದು. ದಿನ ವರ್ಷಕ್ಕೊಂಬಂದು ಕೇಳ್ತೇವೆ ಮತ್ತು ಇಲ್ಲಿ ಕೇಳಿದ್ದನ್ನು ಇಲ್ಲೇ ಬಿಟ್ಟಾರ ಮತ್ತು ನಮ್ಮ ಚಾಡಿ ನಾವು ಬಿಡುದಿಲ್ಲ. ಏನ್ ದಿನಂತೆ ಹಂಗಾಗೈತಿ. ಬದಲಾವಣೆ ಏನಾರು ಆಗೈತೇನ? ಯಾಕೆ ಆಗೋಲ್ದು ಅಂತಂದ್ರೆ ಮನಸ್ಸಿಲ್ಲ. ಹೌದಿಲ್ಲ? ನಾವು ಸಂಕಟ ಬಿಡಿಸ್ಕೊಳಕ್ ಬಂದವರು. ಆತ್ಮಾನಂದರಂತೇಳಿ ನಮ್ಮ ವ್ಯವಹಾರಿಕ ಸಂಕಟ ಬಿಡಿಸ್ಕೊಳಕ್ ಬಂದವ್ರಿಗೆ ಇದೆಲ್ಲ ತಿಳಿದಿಲ್ಲ ಅಂತಿದ್ರಪ್ಪ. ಬಾಳೆ ನಾಟಕ ಎಂದ ನಾಟಕ ಆಗ್ಬೇಕಾದ. ಈಗ ನಾಟಕ ಮಾಡ್ಕೊಂಡು ಪಿಸಾಚಿ ಬಿಡಿಸ್ಕೊಂಡು ಮತ್ತೆ ಗಂಟು ಬಿಡುದೋ ಇಲ್ಲ, ಜಡ್ ಬಿಡಿಸ್ಕೊಂಡು ಮತ್ತೆ ಜಡ್ ಬರುದೋ ಇಲ್ಲ. ನಾಟಗಾಗಿ ಏನ್ ಮಾಡವ್ ನೀನು ಅಂತಿದ್ರ ಅಜ್ಜವ್ರು. ಏನ್ ಕಮಾಯಿ ಮಾಡವ್ ನೀನು? ಮತ್ತು ಅದನ್ನ ಮಾಡೋದಿಲ್ಲ. ಎದಕ್ ಬಂದೇವಿ ಅದನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಏನಾರ ಐತೆ ನಿನಗೆ? ಬಾಳ ಇದ್ರೆ ಸನಿಯಕ್ ಬರೋಂಗಿಲ್ಲ. ಜಡ್ ಬಿಟ್ಕೊಡ್ಲೆ. ಯಾಕ್ರಿ? ಸಂಕಟ ಬಂದಾಗ ಅಟ್ಟ ವೆಂಕಟರಮಣನ್ ಮಾರ್ತು ಕೊಡೋದಾಗಿಂದ ಸನಿಯಕ ಬರುವಂಗಿಲ್ಲ. ಯಾಕೆ? ನಮಗ ಆ ಸಂಸ್ಕಾರ ಇಲ್ಲ. ಇದನ್ನ ನೆಟ್ಟಗೆ ಮಾಡ್ಕೊಂಡು ಇದು ಎದಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಇನ್ನೂ ಹೊಳಿವಲ್ಲ ನಮಗೆ. ಬರೇ ವಿಷಯ ಸಂಗ್ರಹ, ವಿಷಯ ಚಿಂತನ, ವಿಷಯ ಭೋಗಕ್ಕಾಗಿ ಶರೀರವನ್ನು ಉಪಯೋಗ ಮಾಡಿಕೊಂಡ್ರೆ ಎಂತದನ್ನು ಹಾಳು ಮಾಡಿಕೊಂಡು ಪಾಪಕ್ಕೆ ಗುರಿ ಹಾಕ್ತೀವಿ. ಚಿಂತಾಮಣಿಯನ್ನ ಗಾಜಿನ ಬೆಲೆಗೆ ಮಾರಿದಂಗೆ ಕತಿ ಅಂತ. ಶರೀರಕ್ಕೆ ಒಂದೇ ತಾಮ್ ನೀತಂ ಭೋಗೋಪಲಿಪ್ಸಯ ಕಾಚ ಮೂಲೆಯನ್ನು ವಿಕ್ರೀತೋ ಹಂತ ಚಿಂತಾಮಣಿರ್ಮಯ. ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಕತಿ ಅಂತ ಹೇಳ್ಯಾರ. ಅದಕ್ಕೆ ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಏನು ಪಟ್ಟರೆ ಚಿಕ್ಕಿತಪ್ಪ. ಸಂತರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದ ಕೆಟ್ಟಿರಪ್ಪ. 2 ಸಲ ಹೇಳೇವಿ ಇದನ್ನ, 2 ಸಲ ಕೇಳೇವಿ. ಆದ್ರೂ ಅದರ ವ್ಯಾಮೋಹ ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ ನಿರಂತರ ಇದು ಅಭ್ಯಾಸ ಇಲ್ಲ ನಮ್ಗೆ. ವರ್ಷಕ್ಕೊಮ್ಮೆ ಕೇಳೋದ್ರಿಂದ ಇದು ಹೋಗ್ತೈತಿ. ಎಡೆಬಿಡದೆ ನಡಿಬೇಕು ಅಂದಾರೆ ಇದನ್ನ. ನಮ್ಮ ಬಗ್ಗೆ ವಿಚಾರ ಅದ ಪುಣ್ಯ. ನಮ್ಮ ಬಗ್ಗೆ ಹೇಳುದ ಕೇಳುದ ಪುಣ್ಯ. ನಾವು ಅಲ್ಲದ್ರ ಬಗ್ಗೆ ಏನ್ ಮಾತಾಡ್ತೇವಲ್ಲ, ಜಗತ್ತಿನ ಬಗ್ಗೆ, ನಾವು ಅಲ್ಲದ್ರ ಬಗ್ಗೆ, ಅನಾತ್ಮದ ಬಗ್ಗೆ, ಅದ ಪಾಪ. ದುಃಖ ಯಾಕೆ ಆಗಾಕತ್ತೈತಿ ನಮಗಂದ್ರೆ ನಮ್ಮನ್ನ ಮರ್ತೇವಿ. ನಮ್ಮ ಬಗ್ಗೆ ನಾವು ಹೇಳುದು ಕೇಳುದು ಇಲ್ಲ. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂತ ಹೇಳ್ತದ ಶ್ರುತಿ. ಆತ್ಮಾವ ಅರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮನನ್ನ ಕುರಿತು, ನಿನ್ನನ್ನ ಕುರಿತು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದ ಪುಣ್ಯ. ಅನಾತ್ಮದ ಬಗ್ಗೆ ಸಾಕಷ್ಟು ಇಲ್ಲಿವರೆಗೆ ನಾವು ಹೇಳುದು ಕೇಳುದು ಮಾಡೇವಿ. ಅದರಿಂದ ಏನೂ ಲಾಭ ಇಲ್ಲ. ವ್ಯರ್ಥ. ಎಷ್ಟು ಜನ್ಮ ಹುಟ್ಟಿ ಬಂದು ಅದನ್ನ ಮಾಡೇವಿ. ಇದೊಂದು ಜನ್ಮದಾಗ ನಿನ್ನ ಬಗ್ಗೆ ವಿಚಾರ ಮಾಡಿ ನೋಡ್ಕೋ. ಅನುಕೂಲ ಐತಿ. ಮನುಷ್ಯನ ಜನ್ಮದಾಗ ಮಾತ್ರ ಅದು ಸಾಧ್ಯತೆ ಅಂತ ಹೇಳಿರಲ್ಲ. ಈಗ ಗುಂಡು ಸರ್ ಅದು ಹೇಳಿದ್ರು, ಮನುಷ್ಯನ ಜನ್ಮಕ್ಕೆ ಮಾತ್ರ ಇದು ಸಾಧ್ಯತೆ. ಬಾಕಿ ಜನ್ಮದಾಗ ಸಾಧ್ಯನೇ ಇಲ್ಲ. ಅಲ್ಲಿ ನೆನಪ ಬರುದಿಲ್ಲ ಇದು. ಮತ್ತೆ ಅದರ ಜನ್ಮ ಬಂತಂದ್ರೆ ಇದನ್ನ ನೆನಪು ಮಾಡ್ಕೊಳಕ್ ಅವಕಾಶ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮದಲ್ಲಿ ಪ್ರತಿಯೊಬ್ಬರು ಎತ್ತರ ಆಗುದಾಗೈತೆ. ಮನುಷ್ಯನ ಜನ್ಮದಲ್ಲಿ ಅರಿವಿನ ಅರಿವು ಇಲ್ಲಿ ಜಾಗೃತ ಐತಿ. ಹಿಂಗ ಜಾಗೃತಿ ಎಲ್ಲಿ ಇಲ್ಲ. ಯಾವ ಪ್ರಾಣಿ ಪಶುವರ್ಗಕ್ಕೂ ಇಲ್ಲ, ದೇವಾದಿಗಳಿಗೂ ಕೂಡ ಸಾಧ್ಯ ಇಲ್ಲ. ಇಂತಹ ಅವಕಾಶ ಐತಿ. ಏನ್ ಬೇಕಾದ್ ಮಾಡ್ಕೊಳಕ್ ಅವಕಾಶ ಐತಿ ಇಲ್ಲಿ.
ಪುಣ್ಯ ಮಾಡಿ ಸ್ವರ್ಗ ಹೊಂದಕ್ಕೂ ಬರ್ತೈತಿ, ಪಾಪ ಮಾಡಿ ನರಕ ಹೊಂದಕ್ಕೂ ಬರ್ತೈತಿ. ಪಾಪ ಪುಣ್ಯ ಎರಡನ್ನೂ ಮೀರಿ ನಮ್ಮ ನಿಜ ಸ್ಥಿತಿಯನ್ನ ತಿಳ್ಕೊಂಡು ಮುಕ್ತ ಆಗೋಕ್ಕೂ ಇಂತಹ ಒಂದು ಅವಕಾಶ ಐತಿ. ಇಂತಹದ್ದನ್ನು ಕಳ್ಕೋಬೇಡ್ರಿ ನೀವು ಅಂತ ಹೇಳ್ಯಾರ. ಎಚ್ಚರಿಕೆ ಕೊಟ್ಕೊಂತ ಬಂದಾರ ಮಹಾತ್ಮ. ತಾವು ಆ ಸ್ಥಿತಿಯನ್ನು ಪಡೆದು ಜನ್ಮ ಜನ್ಮಾಂತರ ಅವರು ಅದನ್ನ ಅಭ್ಯಾಸ ಮಾಡ್ಕೊಂತ ಬಂದು ಒಂದು ಜನ್ಮದಾಗ ಆ ಸಂಸಿದ್ಧಿಯನ್ನು ಅವರು ಪಡೆದು ಒಂದೇ ಜನ್ಮಕ್ಕೆ ಆಕೈತೆ ಅಂದ್ರೆ ನಾ ಏನ್ ಹೇಳಾರಿದನಂತ. ಹಿಂದಿನ ಈ ಜನ್ಮದಾಗ ಅವಾಗ ಆಗೈತೆ ಅಂತಂದ್ರೆ ಹಿಂದಿನ ಅನೇಕ ಜನ್ಮಗಳ ದುಡಿಕೆ ಐತೆ ಅಂತ ತಿಳ್ಕೋಬೇಕು ನೋಡುತ್ತಿದ್ರಪ್ಪ. ಏನ್ ಅನಂತ ಜನ್ಮಗಳ ಅಕ್ಕಮದೇವಿ ಹೇಳಾಳಲ್ಲ, ಹರನೇ ಗಂಡನಾಗಬೇಕೆಂದು ಅನಂತ ಜನ್ಮ ತಪ್ಪಿಸಿದ್ದು ನೋಡ. ಹರ ಅಂದ್ರೆ ಚಿತ್ತದ ತಾಪವನ್ನು ಹರಣ ಮಾಡುವಂತಹ ತನ್ನ ಇರುವಿನ ಸ್ಥಿತಿ ನಾವು ಹೊಂದಬೇಕಂತ ಅನೇಕ ಜನ್ಮಗಳ ನಾ ತಪಸ್ಸು ಮಾಡಿದ್ದೈತಿ ಅಂತ ಅವ್ರಿಗೆ ಸ್ಮರಣ ಮಾಡಿಕೊಂಡ. ಎಲ್ಲರಿಗೆ ಹಂಗ ಆಗುದಿಲ್ಲ. ಅದ ಒಮ್ಮಿಗಿಲೆ ನಾವು ಈಗ ಅಪ್ಪ ಅವ್ರ ಭೇಟಿಯಾಗೈತಿ ನಮ್ಗೆ ಈ ಜನ್ಮದಾಗ ಒಮ್ಮಿಗಿಲೆ ಅದು ಆಗುವುದು ಸಾಧ್ಯ ಇಲ್ಲ. ಕ್ರಮೇಣ ಈ ಅಭ್ಯಾಸಗಳು ನಾವು ಹೇಳಿದಂತ ಮಾತಿನಲ್ಲಿ ಶ್ರದ್ಧೆ ಇಟ್ಕೊಂಡು ನಾವು ಅಭ್ಯಾಸ ಮಾಡ್ಬೇಕಾಗ್ತದೆ. ನಿರಂತರ ಅಭ್ಯಾಸ ಕೈಕೊಳ್ಬೇಕಾಗ್ತದೆ. ನಿತ್ಯ ಶ್ರವಣ ಹಿಂಗದೇ ನಿತ್ಯ ಕರ್ಮ ಅಂತ ಅದಕ್ಕೆ ಅಂತಾರೆ. ಬರೀ ಹೊಟ್ಟಿ ತುಂಬಿಕೊಳ್ಳೋ ಕಾಯಕಕ್ಕೆ ಕಾಯಕ ಅನ್ನೋದಿಲ್ಲ. ಈ ಕಾಯಕಕ್ಕೆ ಆತ್ಮವಿಚಾರದ ಕಾಯಕಕ್ಕೆ ಕಾಯಕ ಅಂತಾರ. ಈ ಕಾಯಕ ಮಾಡಿದ್ರೆ ಕೈಲಾಸ. ಹಂಗ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಂತಿ. ಬಸವಣ್ಣ ಯಾ ಕಾಯಕ ಅಂತ ಹೇಳಿಲ್ಲ ಅವ. ಬರೀ ಯಾ ಕಾಯಕ ಬರೀ ಹೊಟ್ಟಿ ತುಂಬಿಕೊಳ್ಳೋ ಕಾಯಕ ಬದಲ. ಹೊಟ್ಟಿ ತುಂಬಿಕೊಳ್ಳೋ ಕಾಯಕ ಮಾಡಿದ್ರೆ ಕೈಲಾಸ ಆಗೈತೇನೆ. ಎಲ್ಲ ಪ್ರಾಣಿಗಳು ಮಾಡ್ತಾವ ಕಾಯಕ. ಆಗೈತೇನೆ ಯಾರಿಗಾರ ಸಂಕಟ ಹೋಗೈತಿ. ಯಾ ಕಾಯಕ ಮಾಡಬೇಕು? ಆತ್ಮ ಸುವಿಚಾರದ ಕಾಯಕ ನಾವು ಮಾಡ್ಬೇಕಾಗೈತಿ. ಅದಕ್ಕಾಗಿ ತತ್ವಜ್ಞಾನದ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋ ಕಾಯಕ ಮಾಡ್ಬೇಕಾಗೈತಿ. ಅದಕ್ಕಾಗಿ ಈ ಶರೀರವನ್ನು ಬದುಕಿಸಬೇಕಾಗೈತಿ. ಬದುಕೋದಕ್ಕಾಗಿ ತಿನ್ಬೇಕಾಗೈತಿ. ಇಂದ ಯಾಕೆ ಬದುಕಬೇಕಾಗೈತಿ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳಕ್ ಬದುಕಬೇಕಾಗೈತಿ. ತತ್ವ ಅಂದ್ರೆ ತಾನು ಇರು ತ್ರಿಕಾಲಬಾಧ್ಯವಾದಂತ ಇರು, ಯಾವಾಗಲೂ ಇದ್ದಂತಹ ಇರುವಿಕೆ ತತ್ವ ಅಂತ. ಅದೇ ನಾನಿದ್ದೇನೆ ಅಂತ ನಾವು ಖಾತ್ರಿ ಮಾಡ್ಕೋಬೇಕಾಗೈತಿ. ಈ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಅದನ್ನ ಖಾತ್ರಿ ಮಾಡ್ಕೊಳ್ಳೋ ಸಂಬಂಧ ನಾವು ಬದುಕಬೇಕಾಗೈತಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ಜನ್ಮ ಜನ್ಮಾಂತರ ತಿರುಗಬೇಕಾಗೈತಿ. ಅದಕ್ಕಾಗಿ ನಾವು ಇದನ್ನ ಸರಿಯಾದ ರೀತಿಯಿಂದ ಅಂತಹ ಸರಿಯಾದ ಮಾರ್ಗದರ್ಶನ ಅಂತ ಗುರುಗಳ ಮುಖಾಂತರ ತಿಳ್ಕೊಂಡು ನಾವು ಇದನ್ನ ಸಾಧಿಸಬೇಕಾಗಿತ್ತು. ಬರೀ ಹಂಗ ಕೇಳಿ ಮನೆಗೆ ದ್ವಾರ ಏನು ಉಪಯೋಗ ಆಗುದಿಲ್ಲ ಅಂತಿದ್ರಪ್ಪ. ನಿರಂತರ ಇದ್ರ ಬಗ್ಗೆ ನಾವು ಲಕ್ಷ್ಯ ಕೊಟ್ಟು ನಾವು ಆ ವಾಣಿಯನ್ನ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕಾಗಿತ್ತು. ಅನುಭವ ತಗೊಂಡು ಉಳ್ಕೋಬೇಕಾಗಿತ್ತು ಅಂದ್ರೆ ಹೊರಗಿನ ವ್ಯವಹಾರ ಬಂದ್ ಮಾಡಬೇಕಾಗಿತ್ತು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅವಶ್ಯ ಬೇಕಾಗಿತ್ತು. ನಿತ್ಯ ನಾವು ಇವ್ರ ಬಗ್ಗೆ ಹೇಳೋದು ಕೇಳೋದ್ರಿಂದ ತನ್ನಿಂತಾನ ಇಂದ್ರಿಯ ಸಂಯಮಕ್ಕವ, ಇಂದ್ರಿಯ ಮನಸ್ಸನ್ನು ಸಂಯಮಕ್ಕೈತಿ. ಶಮದಮಾದಿಗಳು ಗಟ್ಟಿಯಾಗಿ ಉಳಿತಾವ, ನೆಲೆಗೊಳ್ತಾವ. ನಿತ್ಯ ಇದನ್ನು ಕೇಳೋದ್ರಿಂದ ಇದಕ್ಕೆ ಸಾಧನ. ಅಂತರ್ಮುಖಿಯಾಗಿ ನಾವು ಆನಂದದ ಅನುಭವ ಮಾಡ್ಕೋಬೇಕನ್ನೋಂಗಿದ್ರೆ ಬೇರೆ ಕಡೆ ನಾವು ಲಕ್ಷ್ಯ ಕೊಡಬಾರದು. ಇರುವಿನ ಬಗ್ಗೆ ಹೇಳುವುದು ಕೇಳುವುದು ನಡಿಬೇಕು. ಹೇಳ್ತಾರ, ಪ್ರಾಣವಾಯು ಹೋಗುವವರೆಗೂ ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರದು ಅಂತ ವೇದಗಳ ಸಾರ್ಥ. ಅಷ್ಟೊಂದು ಕಠೋರವಾಗಿ ಮಾಡಬೇಕನ್ನುವಂತ ಉತ್ಕಟ ಇಚ್ಛೆ ನಮ್ಮೆಲ್ಲೆಲ್ಲೇ ಇದೆ. ನಾವು ವಿಷಯಗಳ ಬೆನ್ನು ಹತ್ತೇವು, ಜನ್ಮ ಜನ್ಮ ಅಂತ ಅವ್ರು ಸುಖ ಕೊಡ್ತಾವಂತ. ಯಾರಿಗೆ ಕೊಟ್ಟಾವ ವಿಚಾರ ಮಾಡೇ ಒಂದು ಯಾಕೆ ಜನ್ಮ ಮಾಡ್ತೀವಿ. ಗಳಿಸಿದವ್ರು ರಗಡ ಮಂದಿದ್ದಾರೆ ಈ ಊರಾಗ, ಸಾಕಷ್ಟು ಗಳಿಸ್ಯಾರ ವಿಷಯ ವಸ್ತುಗಳನ್ನ. ಸಮಾಧಾನ ಶಾಂತಿಯನ್ನು ಹೊಂದಿದವ್ರು ಯಾರು ಒಬ್ಬರ ಅದಾರೇನ? ವಿಷಯಗಳನ್ನ ಗಳಿಸಿದ್ವಿ, ವಿಷಯಗಳನ್ನ ಭೋಗಿಸಿದ್ವಿ, ಆದ್ರೂ ನಿನಗೆ ತೃಪ್ತಿ ಇಲ್ಲ. ಯಾಕೆ? ಅದರಲ್ಲಿ ಇಲ್ಲ. ನಿನ್ನ ನಿಜವನ್ನ ನೀ ತಿಳ್ಕೊಂಡ ನಿನಗೆ ತೃಪ್ತಿ ಐತೆ ಹೊರತು ಜಗತ್ತಿನ ವಸ್ತುಗಳನ್ನು ಎಷ್ಟು ಪಡ್ಕೊಂಡು ಅವನು ಭೋಗಿಸಿದ್ರು ನಿನಗೆ ತೃಪ್ತಿ ಅನ್ನುವಂಥದ್ದಿಲ್ಲ. ಜ್ಞಾನಾಮೃತ ಏನ ತೃಪ್ತಶ್ಯ ಕೃತಕೃತ್ಯ ಯೋಗಿನಾಹ ಅಂದ. ಜ್ಞಾನದಿಂದ ತನ್ನನ್ನ ಯಾವ ತಿಳ್ಕೊಂಡ ತೃಪ್ತಿಯನ್ನು ಹೊಂದಿರ್ತಾನೆ ಅವನ ಯೋಗಿ. ಈ ವಿಷಯ ಭೋಗದಿಂದ ತೃಪ್ತಿ ಅಂತೂ ಆಗುದಿಲ್ಲ. ಅವನು ತೃಪ್ತಿ ಪಡಿಸೋ ಕೆಲಸನೇ ಇಲ್ಲ. ತೃಪ್ತಿ ಪಡಿಸಕ್ಕಾಗೈತೆ ಅವನು? ಎಷ್ಟು ಸಲ ಹುಟ್ಟಿ ಬಂದ್ರು ಅವನು ತೃಪ್ತಿ ಪಡಿಸಕ್ಕಾಗಿಲ್ಲ. ಬರೀ ಹೊಳ್ಳೆ ಅವನ ಮಾಡಿದ್ದ ಮಾಡುವುದು, ನೋಡಿದ್ದ ನೋಡುವುದು, ಅವ ಇಂದ್ರಿಯಗಳು, ಅವ ವಿಷಯಗಳು. ಉಂಡುದನೆ ಮಗಳೇ ಉಣ್ಣುತ್ತಾ ಮೇಳವಿಸುವುದನೇ ಮೇಳವಿಸುತ್ತಾ ನೂತನಂ ಇದರೊಳು ಕಾಣೆ. ಹೊಸದು ಏನೈತಿ ಹೇಳಿ ನಮ್ ಬಳೆದಾಗ? ಒಳ್ಳೆ ಅದ ಹೋದ್ರೆ ಅವ ವಿಷಯ, ಅವ ಅದ ವ್ಯವಹಾರ ಹೋದ್ರೆ ಅದ ಭೋಗ. ಇದಕ್ಕಿಂತ ಹೆಚ್ಚಿನ ಏನು ಕವನ ಮಾಡ್ತೀರಿ? ಯಾವ ಲೋಕದವ್ರ ಬೇಕಾದವ್ರು ಇರ್ಲಿ, ನೀವು ಹರಿಹರ ಬ್ರಹ್ಮಾದಿಗಳದಾರಂದ್ರೆ ಸುಧಾ ಇದಕ್ಕಿಂತ ಹೆಚ್ಚಿನ ಏನು ಕವನ ಮಾಡ್ತೀರಿ ಮಕ್ಕಳ ಅಂತ ಕೇಳಬೇಕು ನಾವು ಅಂತಿದ್ರು ಅಪ್ಪ. ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಗುಹ್ಯ ಲಂಪಟದ ಬದುಕು ಒಂದು. ಅದೇ ವಿಷಯದ ಸಂಪರ್ಕ ಭೋಗದಾಗ ಬಿದ್ದು ಹೊಳ್ಳೆಯಾಡ್ತೇವೆ. ಇಡೀ ಜಗತ್ತೆಲ್ಲ ಅದರಾಗ ಹೊಳ್ಳೆಯಾಡ್ತದೆ. ಯಾರಿಗೆ ಸುಖ ಸಿಕ್ಕೈತಿ ಅಂತ? ನಿನಗೆ ನಿತ್ಯ ಸುಖ ಹೊಂದಬೇಕನ್ನುವಂಗಿದ್ರೆ ನಿನ್ನೊಳಗೆ ನೀನು ನೋಡ್ಕೋಬೇಕಾಗಿತ್ತು.
ಹೊಳ್ಳಿ ತಿರುಗಬೇಕಾಗೈತಿ. ರೀಟ್ರಾಕ್ಟಿವ್ ಸ್ಟೆಪ್ಸ್ ಬ್ಯಾಕ್ ಅಂದ್ರೆ ಅಂತರ್ಮುಖ ಉಳ್ಳವ ಆಗೋನು. ನಿನ್ನೊಳಗ ನೋಡ್ಕೋ. ನಿನ್ನೊಳಗಂದ್ರೆ ಈ ಶರೀರದೊಳಗಲ್ಲ. ನಿನ್ನೊಳಗುವುದು ಅಂದ್ರೆ ಈ ಶರೀರದೊಳಗುವುದು ಅಲ್ಲ. ನಿನ್ನೊಳಗುವುದು ಅಂದ್ರೆ ಎಲ್ಲವನ್ನ ಅರಿತಕ್ಕಂತ ಅರಿವು ಯಾವಾಗಲೂ ಇದ್ದದ್ದು ನಾಶರಹಿತವಾದಂತ ಇರುವು ಏನೈತಿ ಅದ್ರೊಳಗೈತಿ. ಅದ ನೀನಿತಿ ಅಂತ ತತ್ವಮಸಿ. ಯಾವ್ದು ಅನ್ಯವಾಗಿ ನೀ ಐತಿ ಅಂತ ತಿಳ್ಕೊಂಡಿ ಅದ್ರೊಳಗ ಸಮಾಧಾನ ಶಾಂತಿ ಐತಿ. ಅದ್ರ ಕಡೆ ಲಕ್ಷ್ಯ ಕೊಡುವಂತ. ಈ ತೋರಾಡುವುದೆಲ್ಲ ಇದೆಲ್ಲ ಇದು ನಿನ್ನಿಂದ ಅರಿವಿಸಿಕೊಳ್ಳುವಂತಹದ್ದೆಲ್ಲ ಜಡವಸ್ತು ಅದ. ಈ ಜಡವಸ್ತುಗಳನ್ನ ಅವಲಂಬನ ಮಾಡಕ್ ಹೋಗಬೇಡ. ಅವನ್ನೆಲ್ಲ ಅಲ್ಲಗಳೇ ಅವನ್ನೆಲ್ಲ ನಾಶ ಆಗಿ ಹೋಗುದನ ಅದು ನಾನಂತ ತಿಳ್ಕೊಬೇಡ. ನಿನ್ನಲ್ಲೇ ತೋರೈತದ. ಅದು ಇಲ್ಲೂಲೇ ನಿನಗೆ ಇರಾಕ್ ಬರ್ತೈತಿ. ಈ ಶರೀರ ಇಲ್ಲೂಲೇ ನಮಗೆ ಇರಾಕ್ ಬರ್ತೈತಿ ಅನ್ನೋದನ್ನ ಅನುಭವ ಮಾಡಿ ನೋಡ್ಕೋ. ಶರೀರ ಇದ್ರೆ ನಾವಿರ್ತೀವಿ ಅಂತ ನಾವು ತಿಳ್ಕೊಂಡೇವಿ. ಈ ಶರೀರ ಬರೋಕ್ಕಿಂತ ಮೊದಲು ನಾವದೇವಿ. ಶರೀರ ನಡವರ್ಕ ಬಂದೈತಿದೆ, ನಡವರ್ಕ ಹೊಕ್ಕೈತಿ. ಇದು ಹಾದ್ಮ್ಯಾಗೂ ನಾವು ಇರ್ತೇವೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳೋದರಿಂದ ಮನುಷ್ಯನ ಜನ. ಒಮ್ಮೆ ಇದನ್ನ ನೀ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಚಿಂತೆ ನಿನಗ ಇಲ್ಲ ನೋಡು. ಬಾಧೆನ ಪಡೋದಿಲ್ಲ ನೀನು. ಖಾತ್ರಿ ಮಾಡ್ಕೋಬೇಕಂದ್ರೆ ನಾವು ಸಮಾಧಿ ಹೊಂದಬೇಕು. ಸಮಾಧಿ ಹೊಂದದ ನನಗೆ ಮಾತಿನ ಜ್ಞಾನದಿಂದ ಅದು ಖಾತ್ರಿ ಆಗುವುದನೇ ಇಲ್ಲ. ಸಮಾಧಿ ಜ್ಞಾನ ಸಂಜ್ಞೆ ಸಂಬಂಧ. ಸಮಾಧಿಯನ್ನು ಹೊಂದದ ಹೊರತಾಗಿ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗುವುದನೇ ಇಲ್ಲ. ಅದಕ್ಕೆ ಸಮಾಧಿಯನ್ನು ಹೊಂದಲಿಕ್ಕೆ ಸಾಧನದಲ್ಲ, ವಿವೇಕ ವೈರಾಗ್ಯ. ಆ ಸಾಧನದ ಮುಖಾಂತರವಾಗಿ ಅದನ್ನ ಯಾರು ಅನುಭವ ತಗೊಂಡಿರ್ತಾರೆ ಅವರಿಗೆ ಮಾತ್ರ ಇದಕ್ಕೆ ಖಾತ್ರಿ ಆಕೈತಿ, ಅವ್ರಿಗೆ ಚಿಂತೆ ಕೈತಿ. ಅಂಥವರಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ, ಅಂಥವ್ರ ದರ್ಶನದಿಂದ ಕಲ್ಯಾಣ ಆಕೈತಿ. ಯಾಕೆ ಅಂಥವ್ರನ್ನ ನಾವು ನೋಡೇವಿ, ನಾವು ನೀವೆಲ್ಲ ನೋಡೇವಿ. ಆತ್ಮಾನಂದಪ್ಪ ಅವರು ನೋಡೇವಿ, ನಿರಂಜನಪ್ಪಗಳು ನೋಡೇವಿ. ಅಂಥವ್ರ ದರ್ಶನ ಎಲ್ಲರಿಗೆ ಆಗೈತಿ. ಈಗೂ ಇದ ವಿಚಾರವನ್ನ ಹೇಳಕತ್ತಾರ ಅವರು. ಶಿವಾನಂದಪ್ಪ ಅವ್ರನ್ನು ಅದನ್ನ ಹೇಳ್ತಾರೆ. ಆ ಸ್ಥಿತಿ ಐತಿ, ಎಲ್ಲರಿಗೂ ಪ್ರತ್ಯಕ್ಷ ಐತಿ. ಅದನ್ನು ನೋಡಿನೂ ನಾವು ಅದನ್ನು ಹೊಂದಬೇಕನ್ನೋ ಇಚ್ಛಾ ಆಗಲ್ಲಲ್ಲ ನಮ್ಗೆ. ಏನ್ ಕರ್ಮ ಇದ್ದಿತ್ತು ನಮ್ದು. ಮತ್ತು ವಿಷಯಗಳ ಕಡೆಗೆ ಓಡ್ತೇವಲ್ಲ, ಮತ್ತು ಅದನ್ನ ಮಾಡ್ತೀವಿ. ಒಂದು ಹೊತ್ತರ ಅದರ ಕಡೆ ಲಕ್ಷ್ಯ ಪಟ್ಟು ಅದನ್ನ ಅನುಭವಕ್ಕೂಪ್ಪ ನಾವು ಕೇಳಿದ್ದನ್ನು ಮನನ ಮಾಡಬೇಕು. ಇದನ್ನು ನಾವು ಮನುಷ್ಯನ ಸಮಾಧಾನ ಶಾಂತಿಯನ್ನ ನಾವು ಕಾಕೋಬೇಕು ಅನ್ನೋದು. ಅದ್ರ ಬೆನ್ನ ಹೆಚ್ಚಿನ ಮನುಷ್ಯನ ಸಮಾಧಾನ ಎಲ್ಲ ಕೆಟ್ಟ ಹೋಗ್ಬೇಕು. ಮನಸ್ಸು ಆರೋಗ್ಯ, ಮನುಷ್ಯನ ಆರೋಗ್ಯ ಎಲ್ಲ ಹಾಳು ಮಾಡ್ಕೋತಿ. ಶರೀರ ಆರೋಗ್ಯ ಅಂತ ಹಾಳಾಗಿ ಹೋಗ್ತೈತಿ ಆ ವಿಷಯದ ಇದ್ರ ಭೋಗದಿಂದ. ಅದು ನೆನಪು ಮಾಡೋದ್ರೆ ಮನಸ್ಸು ಸದೃಢ ಆಕೈತೇನ ದುರ್ಬಲ ಆಕೈತಿ ಮನಸ್ಸು. ಮನುಷ್ಯನ ದೌರ್ಬಲ್ಯ ಹೆಂಗೆ ಮನಸ್ಸು ದುರ್ಬಲ ಆಕೈತಿ, ಹೆಂಗಾಗಿ ವಿಷಯದ ಕಡೆಗೇನು ಓಡ್ತೈತೆ. ಈ ವಿಚಾರವನ್ನು ಕೇಳೋದ್ರಿಂದ ಮನಸ್ಸು ಏನಾಕೈತಿ, ಮನಸ್ಸು ಎಲ್ಲ ಸದೃಢ ಆಕೈತಿ, ಇಂತಹ ಗಟ್ಟಿ ಆಕೈತಿ ಮನಸ್ಸು. ಈ ವಿಚಾರವನ್ನು ಕೇಳುವುದರಿಂದ ನಿತ್ಯ ಕೇಳಿ ನೋಡ್ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೊಂಡು ನೀವು ಆತ್ಮವಿಚಾರದಾಗ ತೊಡಗೋದ್ರಿಂದ ನಿಮ್ಮ ಮನಸ್ಸು ದುರ್ಬಲ ಆಗುವುದಿಲ್ಲ, ಸಬಲ ಆಕೈತಿ. ಎಲ್ಲಾ ಇವನ್ ವಿಷಯ ವ್ಯಾಮೋಹವನ್ನು ಹೊಡೆದಾಕುವಂತ ಸಾಮರ್ಥ್ಯ ಬಲ ಬರ್ತೈತಿ ಮೇಲೆ ಕೇಳುವುದರಿಂದ. ಈ ಕರ್ಮವನ್ನು ಮಾಡೋ, ನಿನ್ನ ಬಗ್ಗೆ ಶ್ರವಣ ಮನನ ನಿತ್ಯಾಸನದ ಕರ್ಮವನ್ನು ಮಾಡು. ಇದನ್ನು ಮಾಡೋದ್ರಿಂದ ನಿನ್ನ ಮನಸ್ಸಿನೊಳಗಿನ ಎಲ್ಲ ಕಲ್ಮಶ ಎಲ್ಲ ದೂರ ಆಕವು. ಮನಸ್ಸು ಸ್ವಚ್ಛ ಆಕೈತಿ. ಅಂತಃಕರಣ ಸ್ವಚ್ಛ ಆದಾಗ ನಮಗಿದು ಅನುಭವ ಕೊಡ್ತೈತಿ. ನಾನು ಅಲ್ಲದನ್ನ ನಾನು ಅಂತ ಏನೋ ಆರೋಪ ಮಾಡ್ಕೊಂಡು ಕೂತಿಯಲ್ಲ, ಈ ಆರೋಪ ಮಾಡ್ಕೊಂಡು ಕೂತಲ್ಲೇ ಮನಸ್ಸೆಲ್ಲ ದುರ್ಬಲ ಆಗೈತಿ. ಈ ಆರೋಪಿತ ಭಾವನೆಯನ್ನ ತೆಗೆದುಹಾಕುವ ಸಂಬಂಧ ನಾವು ಅಧ್ಯಾತ್ಮವನ್ನ ಹೇಳುವುದು ಮಾಡಬೇಕಾಗೈತಿ. ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳುವಂತ ಪ್ರಯತ್ನ. ಅಧ್ಯಾತ್ಮ ಅಂದ್ರೆ ಅಧ್ಯಾತ್ಮವನ್ನ ನಿವಾರಣೆ ಮಾಡ್ಕೊಳ್ಳುವಂತ ವ್ಯವಸಾಯ ಅದು. ಸರಿಯಾದ ತಿಳುವಳಿಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೋಬೇಕಾಗೈತಿ. ಹೊರಗಿಂದ ಏನು ಮಾಡೋ ಕೆಲಸ ಇಲ್ಲ. ನಾವು ಅಧ್ಯಾಸದೊಳಗೆ ಏನಾದ್ರು ಮಾಡ್ಕೋತ ಕೂತ್ರೆ ಅಧ್ಯಾಸ ಹೋಗುದನೇ ಇಲ್ಲ. ನಿನ್ನ ಎಲ್ಲಾ ಕರ್ಮಗಳೇನದಾವ ಎಲ್ಲ ಅಧ್ಯಾಸದೊಳಗಿನೂ ಅವು. ನೀನು ಪೂಜೆ ಮಾಡೋದು, ಹಾಡೋದು, ಬಾರಿಸೋದು, ಕುಣಿದು ಎಲ್ಲ ಅಧ್ಯಾಸದೊಳಗಿಂದ ವ್ಯವಹಾರ. ಅಧ್ಯಾಸದೊಳಗೆ ವಿಷಯಗಳ ಮ್ಯಾಗ ನಮಗೆ ಪ್ರೇಮ ಆಗೈತಿ. ಧ್ಯಾಸ ಆದ್ಮ್ಯಾಗ ಅದ್ರ ಮ್ಯಾಗಿನ ಪ್ರೇಮ ಎಲ್ಲ ಹೋಗ್ಬಿಡ್ತದೆ. ಅದಕ್ಕಾಗಿ ಅದು ಜನ್ಮ ಜನ್ಮಾಂತರ ತಿರುಗಬೇಕಾಗೈತಿ. ಯಾಕೆ ನಮಗೆ ಜನ್ಮ ಬರ್ತೈತೆ ಅಂದ್ರೆ ವಿಷಯಗಳ ಮ್ಯಾಗಿನ ಪ್ರೀತಿ, ರಾಗದ ಮೂಲಕ. ಅದು ಯಾಕೆ ರಾಗ ಇದು ಅಧ್ಯಾಸದ ಮೂಲಕ ನಮ್ಮನ್ನು ನಾವು ಮರ್ತೇವಿ. ನಾವು ಯಾರಿದ್ದೇವೆ ಅನ್ನೋದು ಗೊತ್ತಿಲ್ಲದ ಇದ್ದಿದ್ದನ ಇದ ಅಜ್ಞಾನ. ಈ ಅಜ್ಞಾನದ ಮೂಲಕ ನಮಗೆ ಇದ್ರಾಗ ಏನಾಗೈತಿ, ವಿಷಯದಲ್ಲಿ ಆಸಕ್ತಿ ಉಂಟಾಗೈತಿ. ಅದಕ್ಕೆ ನಿಮ್ಮ ನಿಜವನ್ನ ನೀವು ಮೊದಲು ತಿಳ್ಕೋ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ ಎಚ್ಚರಿಕೆ ಕೊಟ್ಟಾರೆ. ಅದನ್ನು ತಿಳ್ಕೊಳ್ಳೋ ಹೊರತ ನಿನಗೆ ಅಭ್ಯಾಸ ಹೋಗುದಿಲ್ಲ, ಮತ್ತೆ ವಿಷಯಗಳ ಮ್ಯಾಗಿನ ವ್ಯಾಮೋನ ಹೋಗುದಿಲ್ಲ. ಪ್ರೀತಿ ಐತಿಲ್ಲ, ಎದರ ಮ್ಯಾಗಾರ ಪ್ರೀತಿ ಇರ್ಲಿ. ಅವ ತಿನ್ನೋದ್ರಾಗ ಅವನೋದ್ರಾಗಿದ್ರು ಬರ್ತೈತಿ, ನೋಡೋದ್ರಾಗಿದ್ರು ಬರ್ತೈತಿ, ಹಾಡೋದು ಬಾರಿಸೋದ್ರಾಗಿದ್ರು ಬರ್ತೈತಿ. ಹುಟ್ಟಿ ಬರಬೇಕನಿ ಏನ್ರಿ. ನಮ್ ಗೌಡ ಹೇಳ್ತಿರ್ತಾರ ನಿಮಗ ಅದ್ರ ಗಂಧನೇ ಇಲ್ಲ ಅಂತ. ನಮಗ್ ಯಾಕೆ ಗಂಧ ಎಲ್ಲ ಕಳ್ಕೋಬೇಕಾಗೈತೆ. ಅವನು ವಾಸನಾ ಗಂಧ ಕಳ್ಕೊಂಡಾಗ ಹುಟ್ಟಿ ಬರ್ಲಂಗ್ ಮಾಡ್ಕೋಬೇಕಾಗೈತೆ.
ಏನ್ ಆ ಹಾಡೋದು ಬಾರಿಸೋದ್ ಮ್ಯಾಗ ಪ್ರೇಮ್ ಇದ್ದದ್ದು ನಾಳೆ ಚಿಮ್ನಿಯಾಗಿ ಹುಡ್ತಾವ್ ನೋಡಂತಿದ್ರು. ನಾನು ಬೆಟ್ಟಿಗೆ ಬಾರಿಸ್ತಿದ್ನಿ, ನನಗೂ ಎಲ್ಲ ಇತ್ತ. ಅಪ್ಪ ಅವ್ರ ಒಂದಿನ ಹನುಮಂತ ಅಲ್ಲಿ ಚಂದ್ರರೆಡ್ಡಿ ಅವ್ರ ಮನ್ಯಾಗ ಪೆಟ್ಟಿಗೆ ಬಾರ್ಸಾಕತ್ತಿದ್ವಿ, ಅದನ್ನ ಊಟಕ್ಕೆ ಹೋಗಿದ್ವಿ. ಅಲ್ಲಿ ಅಜ್ಜಾರ್ ನೋಡಿಬಿಟ್ರು ಅದನ್ನ. ನಾಳೆ ಇದ್ರ ಮ್ಯಾಗ ಪ್ರೇಮ್ ಮುಚ್ಚದ, ನಾಳೆ ಇವಾಗಿ ಹುಡ್ತಿರ್ ನೋಡಂತ. ಅವತ್ತಿನ ಸುಟ್ಟು ಇನ್ನೋರಿಗೂ ಪೆಟ್ಟಿಗೆ ಮುಟ್ಟಿಲ್ಲ, ಅವನು ಬಾಳಿ ಮುಟ್ಲಿಲ್ಲ. ಅದನ್ನ ಹನುಮಂತರು ಕೈ ಬಿಟ್ಟ. ಏನ ಚಂದ್ರರೆಡ್ಡಿ ಅವ್ರ ಮನ್ಯಾಗ ಪೆಟ್ಟಿಗೆ ಸಿಕ್ಕಾಕಿ ಬಾರ್ಸಾಕತ್ತಿದ್ವಿ, ಪೆಟ್ಟಿಗೆ ಬಾರಿಸ್ತಿದ್ದೆ ನಾನು. ಏನ್ ಅದನ್ನೆಲ್ಲ ಅವಾಗ ಅಪ್ಪ ಅವರು ನಾಳೆ ಚಿಮ್ನಿಯಾಗಿ ಹುಟ್ಟಬೇಕಾಗತ್ತೆ ನೋಡ. ಆ ವಾಸನ ಎಲ್ಲ ಅಜ್ಞಾನದೊಳಗಿನ ವ್ಯವಹಾರ ಇದು. ಏನ್ ಅಜ್ಞಾನಿಗೆ ಇದ್ರ ವಾಸನ ಇರುವುದಿಲ್ಲ. ನಾದಕ್ ಮಳ್ಳಾಗ್ಲೇ ಇದ್ದಾವ ಜಗತ್ನಾಗ ಯಾವ ಅಂದ್ರ ಜ್ಞಾನಿ ಒಬ್ಬ, ಹುಚ್ಚೊಬ್ಬ. ನಾದಕ್ ಮಳ್ಳಾಗ್ಲೇ ಇದ್ದಾವ ಜಗತ್ನಾಗ. ಎಲ್ಲರೂ ಮಳ್ಳಕ್ಕವ, ಅವ ಅಜ್ಞಾನಿಗಳ ಅಂತ ಮಳ್ಳಾಗುವ. ಎಲ್ಲ ರೂಪಕ್ ಮಳ್ಳಾಗುವಂಗಿಲ್ಲ, ನಾದಕ್ ಮಳ್ಳ ಚಟನ ಹೋಗಿಲ್ಲ. ಅದು ಇಂದ್ರಿಯ ಚಟನ. ಚಟಕ್ ಬಿದ್ದವಾಗ ಅಧ್ಯಾತ್ಮ ಹೆಂಗತತಿ. ಅದಕ್ಕೆ ಇಲ್ಲಿ ತಬಲಾ ಡಗ್ಗ ಡ್ರಾಯಿಂಗ್ ಡೊಯ್ಕ್ ಅಂದ್ರೆ ಹೋದ್ ನೋಡ ಅಧ್ಯಾತ್ಮ ಅಂತಿದ್ರಪ್ಪ. ಆಡೋದು ಬಾರಿಸೋದು ನಡಿವಂಗಿಲ್ಲ ಇಲ್ಲಿ. ಅದು ಅಧ್ಯಾತ್ಮದೊಳಗಿನ ವ್ಯವಹಾರ. ಗೊತ್ತಿಲ್ಲದೆ ಏನೇನ ಮಾಡ್ಕೊತ ಕೊಂಡಿರ್ತಾರೆ, ಹೌದಿಲ್ಲ? ಅದಕ್ಕೆ ನಿಜವಾದದ್ದನ್ನು ಹೇಳ್ಬೇಕಾಗೈತಿ. ಬೇಕಾದ್ರೆ ತಿಳ್ಕೊ, ಸಾಕಾಗಿ ಬಿಡುತ್ತಿರ್ತವ್ರು. ಇಲ್ಲ ಅದನ್ನ ಮಾಡ್ಕೊಂತ ಹೋಗಂತ ಬರೀ ಅದ್ರ ಮ್ಯಾಗ ಐತಲ್ಲ ಹೆಸನ. ಎಲ್ಲಾ ಪ್ರಾಣಿಗಳು ಮಬ್ಬಿಗೆ ಬೀಳ್ತಾವ. ಅದಕ್ಕೆ ಮಬ್ಬಿಗೆ ಬೀಳೈತಾವ ಅಂದ್ರೆ ಅವನ ಜ್ಞಾನಿ ಒಬ್ಬನ ವಿಚಾರವಂತ, ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಅವ ಯಾವ ವಾಸನೆಗೂ ಮಳ್ಳಾಗುತ್ತೆ. ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ ಇದು ಒಳ್ಳೆಯ ಸಮಯ ಅದ. ಸುಮೂರ್ತಿ ಏನಾರು ಒಳ್ಳೆಯ ಸಮಯ. ಮನುಷ್ಯನ ಜನ್ಮದಾಗ ಈ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಜನ್ಮ ಜನ್ಮಾಂತರ ತಿರುಗಬೇಕಾಗೈತಿ. ಯಾವ ವಾಸನೆ ನಮಗೆ ಪ್ರಬಲ ಆಕತಿ, ಆ ವಾಸನೆಗಳ ಮೂಲಕ ನಾವು ಜನ್ಮಾಂತರ ತಿರುಗಬೇಕಾಗೈತಿ. ಅದಕ್ಕೆ ವಾಸನ ನಾಶ ಮಾಡ್ಕೋದ್ರೆ ಮೋಕ್ಷ. ವಾಸನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಜನ್ಮಾಂತರ ತಪ್ಪುದಿಲ್ಲ, ನಮಗೆ ಮುಕ್ತಿ ಆಗೋದಿಲ್ಲ. ವಾಸನ ನಾಶ ಮಾಡ್ಕೋಬೇಕಾಗಿತ್ತಂದ್ರೆ ಇದ್ರ ಬಗ್ಗೆ ಅಭ್ಯಾಸ ನಡಿಬೇಕು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ. ಅದಕ್ಕೆ ಸರಿಯಾದ ಗುರುವಿನ ಮಾರ್ಗದರ್ಶನ ಬೇಕಂತ ಇದಕ್ಕೆ ಹೇಳಿದ್ದಾರೆ. ಒಳ್ಳೆ ಗುರುವಿನ ಉಪದೇಶವಿಲ್ಲದಿರಿ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ಅಂತ. ಎಲ್ಲಾರು ಗುರುಗಳು ಬಹಳ ಮಂದಿ ಅದಾರ. ಈಗ ಹೇಳಿರಲ್ಲ, ಬಹಳ ಮಂದಿ ಗುರುಗಳ ಒಬ್ಬೊಂದು ಮನಿ ಹೇಳೋ ಹಾಡೋದು ಬರ್ಸೋದು ಗುರುಗಳ ಬಹಳ ಮಂದಿ ಅದಾರ. ಈಗ ಯಾಕ ಡೋಲ್ ಹೊಡೆದ್ರೆ ಮಂದಿ ಕೊಡ್ತಾರಂತ, ಅದಲ್ಲ ಡಮರ ಆಡಿದ್ರೆ ಡೋಲ್ ಹೊಡೆದ್ರೆ ಮಂದಿ ಕೊಡ್ತಾರ, ಅದಕ್ಕೆ ಬೇಕ್ರಿ ಅಂತ ಹೇಳ್ತಾರೆ. ಅದಕ್ಕೆ ತಗೊಂಡು ಏನ್ ಮಾಡೋ, ಮಂದಿ ಕುಡಿಸಿ ಏನ್ ಮಾಡೋ, ವಾಸನೆ ನಾಶ ಆಕ್ಕವ. ಮಂದಿ ಕುಡಿಸಿದ ಅವ್ರ ಹಾವು ಚಪ್ಪಾಳಿ ಹೊಡೆದ್ರೆ ಅವ್ರು ಹೊಗಳಿದ್ರೆ ನೀನು ವಾಸನೆ ನಾಶ ಆಕ್ಕವು. ಅವ್ರು ಹೊಗಳಲ್ರು ತೆಗಳಲ್ರು, ಅದೇನಕ್ ಬೇಕಾಗಿತ್ತು ನಮ್ಗೆ? ಅದು ಬೇಕಾಗಿಲ್ಲ ನಮ್ಗೆ. ಅವ್ರು ಹೊಗಳಿದ್ರೆ ನೀನು ಮೋಕ್ಷ ಆಕತಿ, ತೆಗಳಿದ್ರೆ ನರಕ ಆಕತಿ. ಬೇಕಾಗಿಲ್ಲ ನಮ್ಗೆ. ಜನರ ಮನ್ನಣೆ ಬೇಕಾಗಿಲ್ಲ ನಮ್ಗೆ, ಅವಶ್ಯಕತೆ ಇಲ್ಲ. ನಾವು ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋ ಸಂಬಂಧ ನಮ್ಮಲ್ಲಿ ವಿವೇಕವನ್ನು ಜಾಗೃತ ಮಾಡ್ಕೋಬೇಕಾಗಿತ್ತು. ಪ್ರತಿಯೊಬ್ಬರು ನಾವು ವಿವೇಕವಂತರಾಗಬೇಕಾಗೈತಿ. ನಿಜವಾದ ಸತ್ಸಂಗ ಮಾಡಿದ್ರೆ ವಿವೇಕ ಜಾಗೃತ ಆಕೈತಿ. ಎಷ್ಟು ನೀವು ಸತ್ಸಂಗ ಮಾಡಿದ್ರೆ ವಿವೇಕ ಉದಯ ಆಕೈತಿ ಹೇಳಾರೆ ನಾ ಅಂತಿದ್ರಪ್ಪ. ನಾವು ಪ್ರತಿಯೊಬ್ಬರು ವಿವೇಕವಂತರಾಗಬೇಕಂತಂದ್ರೆ ಆ ವಿವೇಕವಂತರ ಸಂಘ ನಮಗೆ ಬೇಕು. ಆ ಮಾತಾಡೋರ ಸಂಘ, ಶಾಸ್ತ್ರ ಹೇಳೋರ ಸಂಘ, ಅದರಿಂದ ವಿವೇಕ ಉದಯ ಆಗುದಿಲ್ಲ. ಬಹಳ ಮಂದಿ ಅದಾರ ಶಾಸ್ತ್ರ ಹೇಳೋರು. ಸಾಮಾನ್ಯ ಜನಕ್ಕಿಂತ ಶಾಸ್ತ್ರ ಹೇಳೋರು ಬಹಳ ಲಪುಟ ಇರ್ತಾರ ಅಂತಿದ್ರು ಅಪ್ಪ ಅವರು. ಶಾಸ್ತ್ರ ಹೇಳೋರು ಸಾಮಾನ್ಯ ಜನರಿಂದ ಅವ್ರಿಗೊಂದು ಇರ್ತೈತಿ, ನಿಯತ್ ಇರ್ತೈತಿ. ಶಾಸ್ತ್ರ ಹೇಳೋರು ಬಹಳ ಲಪುಟ ಇರ್ತಾರೆ ಅಂತ ಹೇಳ್ತಾರೆ. ಎಲ್ಲ ಗೊತ್ತಿರ್ತೈತಿ ಅವ್ರಿಗೆ. ಅದು ಎಲ್ಲ ಮುಚ್ಚಿ ಬಿಡ್ತಾರ ಅವ್ರಾಗ, ಹೇಳುದ್ರಾಗ ಅವರೆಲ್ಲ. ಎಲ್ಲ ನಮ್ಮನಿ ನೋಡ್ತೀವಿ. ಇವತ್ತಿನ ನೋಡ್ತೇವೆ, ಟಿವಿ ಮಾಧ್ಯಮದೊಳಗೆ ನೋಡ್ತೇವೆ. ಮಠಮಾನ್ಯಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಹೇಳೋರು ಕೇಳೋರು ಯಾವ ಪರಿಸ್ಥಿತಿ ಒಳಗದ ಅನ್ನೋದನ್ನ ನೋಡ್ತೇವೆ ನಾವು. ಎಲ್ಲಿ ಸಿಗ್ಬೇಕು ನಿಮ್ಗೆ ಸಾಧುಗಳು, ಸನ್ಯಾಸಿಗಳನ್ನ? ಇನ್ ಮ್ಯಾಗ ಹೇಳಿದ್ರು ಲಪುಟ ಹೇಳುದಿದ್ದನ್ನ ಅಂತಿದ್ರು ಅಪ್ಪ ಅವರು. ಈ ಅಧ್ಯಾತ್ಮ ವಿಚಾರ ಯಾರು ಹೇಳುದಿಲ್ಲ. ಇನ್ನು ನಿಜವಾಗಿ ಇದ್ದವ್ರು ಹೇಳಕ್ ಹೋಗೋದಿಲ್ಲ, ಲಪುಟ ಹೇಳ್ಬೇಕಿಂತ ನಾನು. ಯಾಕೆ ಅಂತದ ನಡೆದೀಗ ಎಚ್ಚರಿಕೆ. ಸಾಧುಗಳಿದ್ದಾರೆ, ಬಹಳ ಎಚ್ಚರಿಕೆ ಇರ್ಬೇಕಂತ. ನಾಯಿಗಳಿದ್ದಾವೆ ಎಚ್ಚರಿಕೆ ಅಂತಾರಲ್ಲ, ಹಂಗ ಸಾಧುಗಳಿದ್ದಾರೆ, ಸ್ವಾಮಿಗಳಿದ್ದಾರೆ, ಎಚ್ಚರಿಕೆಯನ್ನು ಪಾಳೆ. ಅಂತ ಪರಿಸ್ಥಿತಿ ಬರುತ್ತೀವಿ ನಮಗೆ. ಯಾಕಂದ್ರೆ ಎಲ್ಲರೂ ಅವರಾದೇವಿ. ಹೇಳುದು ಕೇಳೋದು ಮೋಸ. ಕಂಡಲ್ಲಿ ಕೇಳಕ್ ಹೋಗ್ಬೇಡ್ರಿ ಅಂತ ಅಪ್ಪ ಅವ್ರು ಎಚ್ಚರಿಕೆ ಕೊಟ್ಟಾವೆ. ಇದನ್ನ ಹೇಳಕ್ ಹೋಗ್ಬೇಡ್ರಿ, ಎಲ್ಲಿ ನೀವು ಎಲ್ಲಿ ಹೇಳೋದಿಲ್ಲ ಅಂತೇಳಿ ಹಾನಿ ಮಾಡಿದ್ರು ಅಂದ್ರೆ ಅಪ್ಪ ಅವರು. ಹೇಳೋ ಕೆಲಸನೇ ಇಲ್ಲ. ನಮ್ಮೊಳಗ ನಾವು ನೋಡ್ಕೊಳ್ಳೋ ಕೆಲಸದ ಎಲ್ಲಿ ತಿಳ್ಕೊಳ್ಬೇಕನ್ನೋ ಒಲವು ಇರ್ತೈತಿ, ಅಲ್ಲಿ ಅಷ್ಟೇ ಹೇಳ್ಬೇಕು ಹೊರತು ಬಾಕಿ ತಂದಲ್ಲಿ ಇದನ್ನ ಹೇಳ್ಬಾರ್ದು. ಹೇಳುವುದು ತನ್ನ ಒಲವಿಲ್ಲದೆ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗುಂಬದಲ್ಲ ದೇವ ಉಳಿದಂತ ಅದ್ವೈತ ವಿಷಯವನ್ನು ಕಂಡಲ್ಲಿ ಹೇಳಿ ಇದನ್ನು ಆಜ್ಞೆ ಮಾಡಕ್ ಹೋಗಬೇಡ್ರಿ ಅಂತೇಳಿ. ಅದು ನಿಜವಾದದನ್ನ ತಿಳ್ಕೊಬೇಕನ್ನುವಂಗೆ ಇದು ನಿಜವಾದ ಗುರುವಿನ ಹತ್ರ ನಾವು ಇದನ್ನ ಶ್ರದ್ಧೆಯಿಂದ ಹೋಗಿ ಕೇಳಿ ತಿಳ್ಕೊಂಡು ಅನುಭವ ತಗೋಬೇಕು ಅಂತ. ಅವ್ರು ಸಿಗಬೇಕಲ್ಲ ನಿಮಗೆ. ಚಿತ್ರ ಹುಡುಕೊಂತ ಹೋಗ್ರಿ ಅಂದ್ರೆ ಅಪ್ಪ ಅವರು.
ಎಲ್ಲಿ ಸಿಗ್ಬೇಕು ನಿಮ್ಗೆ ಸಾಧು ಸನ್ಯಾಸಿಗಳಿಂದ ಅವರು ಹೊರಗಿನ ಡೊಂಗಿ ಸಾಧು ಸನ್ಯಾಸಿಗಳದಾರ, ಮಾತಿನ ಸನ್ಯಾಸಿಗಳದಾರ ಹೊರತು, ವೇಷಭೂಷದ ಸನ್ಯಾಸಿಗಳದಾರ ಹೊರತು ನಿಜವಾದ ಆ ಸ್ಥಿತಿಯನ್ನು ಪಡೆದವರು ಸಮಾಧಿ ಹೊಂದಿದ ಮಹಾತ್ಮರ ಎಲ್ಲಿ ಸಿಗ್ಬೇಕು ನಿಮ್ಗೆ ಅಂತ ಮಾರ್ಗದರ್ಶನ ಮಾಡೋರು. ಏನೋ ನಮ್ಮ ನಿಮ್ಮೆಲ್ಲರ ಪುಣ್ಯಾಗಿ ನಾಡಿನ ಜನರ ಪುಣ್ಯ ಅಂಥ ಮಹಾತ್ಮರ ದರ್ಶನ ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕೈತಿ. ಈಗೂ ಅದರ ಅಂಥವರ ಲಾಭವನ್ನು ನಾವು ನೀವೆಲ್ಲ ತಕ್ಕೊಂಡು ಅಂಥ ಒಂದು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನನಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಕರಿಕಟ್ಟಿ ಗ್ರಾಮದ ಎಲ್ಲ ನಮ್ಮ ಸೋಮಪ್ಪಣ್ಣ ಮತ್ತು ಭವಾಕಣವ ಮತ್ತು ವೀರಭದ್ರಪ್ಪನವರು ಅನೇಕ ಅದರವರ ಅದ್ದವರ ಶಿಷ್ಯರು ಅವರೆಲ್ಲ ಇದರ ಸಂಸ್ಕಾರವನ್ನು ಹೊಂದಿದವರವರ. ಇದು ಪ್ರತಿ ವರ್ಷ ಇದನ್ನು ನಡೀಲಿ ಅಂತ ತಿಳ್ಕೊಂಡು ಇದನ್ನು ಪರಂಪರಾಗತವಾಗಿ ಇದನ್ನ ಎಲ್ಲಾ ಜೀವಿಗಳಿಗೆ ಒಂದು ಉಪಕಾರ ಮಾಡ್ಯಾರ. ಇದನ್ನು ನಡೆಸುವಂತ ಬಂದ ಎಲ್ಲರಿಗೆ ಇದೊಂದು ದೊಡ್ಡ ಉಪಕಾರ ಮಾಡ್ಯಾರ. ಅದಕ್ಕೆ ಅವರು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಕರಿಕಟ್ಟಿ ಗ್ರಾಮದ ಎಲ್ಲಾ ಸದ್ಭಕ್ತ ಮಂಡಳಿಗೂ ಹಾಗೂ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು